ಮಾಧ್ಯಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ಶಿವಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆಂದೋಲನದ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಈ ಪತ್ರಿಕಾಗೋಷ್ಠಿಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿವಸೇನೆ ಪಕ್ಷದ ಕಾರ್ಯಕಾರಿಣಿ ಸಮಸ್ತರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಹೇಳ್ತಾ, ಡಿಜಿಟಲ್ ಮಾಧ್ಯಮದ ಮಿತ್ರರಲ್ಲಿ ಕೂಡ ಅನಂತ ಶರಣಾರ್ಥಿಗಳು. ಈಗಾಗಲೇ ಆಂದೋಲನದ ಪರಮ ಪೂಜ್ಯರು ಒಂದಿಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಮುಂದುವರೆದಂತ ವಿಷಯ ಅಂತ ತಿಳ್ಕೊಂಡು ಕೇಳಿದ್ರೆ, ಮಾನ್ಯ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಒಂದು ಬಿಜೆಪಿಯ ಕಾರ್ಯಕ್ರಮದಲ್ಲಿ ಸುಮಾರು ವರ್ಷಗಳ ಹಿಂದೆ ನಡೆದು ಹೋಗಿರ್ತಕ್ಕಂಥ ಒಂದು ಮಾತನ್ನ ಎತ್ತಿ ವಿವಾದಕ್ಕೆ ಗುರಿಯಾಗಿದ್ರು. ಆ ಗುರಿಯಾಗಿರ್ತಕ್ಕಂಥ ಸಂದರ್ಭದೊಳಗ ನಮ್ಮ ಕಲಬುರಗಿ ಏನಾಗಿಬಿಡ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಹಿಂದೂ ಮುಸ್ಲಿಂ ಅನ್ನುವಂಥದ್ದು ಭಾಗ ಆಗಿಬಿಡ್ತು. ಒಂದ್ ಕಡೆ ಹಿಂದೂ ಸಮಾಜದವರು ಎದ್ಕೊಂಡಿರ್ತಾರೆ, ಇನ್ನೊಂದು ಕಡೆ ಮುಸ್ಲಿಂ ಸಮಾಜದವರು ಎದ್ಕೊಂಡಿರ್ತಾರೆ. ಹೀಗಿರುವಂತಹ ಸಂದರ್ಭದೊಳಗ ಹಿಂದೂ ಸಮಾಜದ ಮುಖಂಡರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಮೇಲೆ ಇಸ್ಲಾಂ ಸಮಾಜದವರು ಒಂದು FIR ಅನ್ನು ದಾಖಲೆ ಮಾಡ್ತಾರೆ. ಆ ದಾಖಲೆಯನ್ನ ರದ್ದತಿ ಕೋರಿ ಇಡೀ ನಮ್ಮ ವೀರಶೈವ ಸಮಾಜ, ಕಲಬುರಗಿ ಒಳಗ ಅಖಿಲ ಭಾರತ ವೀರಶೈವ ಮಹಾಸಭಾ ಇದೆ. ಆಂದೋಲನ ಪರಮ ಪೂಜೆ ಹೇಳಿದಾಗೆ ಅವು ಎರಡು ಭಾಗವಾಗಿ ವರ್ತನೆ ಮಾಡ್ತಾ ಇದ್ದಾವೆ. ಅದೇ ನಿಟ್ಟಿನೊಳಗೆ ಕಲಬುರಗಿ ಒಳಗ ವೀರಶೈವ ಮುಖಂಡರು ಅನ್ನುವಂಥವ್ರು ಬಹಳ ಮಂದಿ ಇದ್ದಾರೆ, ಸಂಘಟನೆಗಳಿದಾವೆ. ಇವೆಲ್ಲರೂ ಅಪ್ಪುಗೌಡರ ಪರ ಎದ್ದು ನಿಂತು ಅನೇಕ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ, ಹೋರಾಟವನ್ನು ಮಾಡ್ತಾ ನಿಂತಿರುವಂತಹ ಸಂದರ್ಭದೊಳಗ ಒಂದು ಕಡೆ ಇಸ್ಲಾಂ ಧರ್ಮ, ಇನ್ನೊಂದು ಕಡೆ ಹಿಂದೂ ಧರ್ಮ. ಹೀಗಿರುವಂತಹ ಸಂದರ್ಭದೊಳಗ ಅದ್ರೊಳಗೆ ಒಂದಿಷ್ಟು ಮಠಾಧೀಶರು ಪಾಲ್ಗೊಳ್ತಾರೆ. ಮಠಾಧೀಶರು ಪಾಲ್ಗೊಂಡು ಅಪ್ಪುಗೌಡರ ಪರವಾಗಿ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಹೇಳಿಕೆ ಅಂತಂದ್ರೆ ಎಂಥದ್ದು ಅಂತ ತಿಳ್ಕೊಂಡು ಕೇಳಿದ್ರೆ, ರೇವೂರ್ ಗೌಡ್ರ ಮನಿತನ ಬಹಳ ದೊಡ್ಡ ಪ್ರತಿಷ್ಠಿತ ಮನಿತನ, ದಾನ ಧರ್ಮದ ಮನಿತನ, ಪರೋಪಕಾರಿಯ ಮನಿತನ, ಹಾಗೆ ಹೀಗೆ ಅಂತ ತಿಳ್ಕೊಂಡು ಅವರಿಗೆ ಅನಂತ ಉದಾಹರಣೆಗಳನ್ನು ಕೊಡ್ತಾ ಹೊಗಳ್ತಾ ಅವ್ರ ಮಾಧ್ಯಮಕ್ಕೆ ಹೇಳಿಕೆಗಳನ್ನು ಕೊಡ್ತಾರೆ. ಈ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರ್ತಕ್ಕಂಥ ಮಠಾಧೀಶರಿಗಾಗಲಿ ಅಥವಾ ಕಲಬುರಗಿಗಳಿಗಿರ್ತಕ್ಕಂಥ ವೀರಶೈವ ಮಹಾಸಭಾದವರಿಗಾಗ್ಲಿ ಅಥವಾ ಕಲಬುರಗಿಗಳಿಗಿರ್ತಕ್ಕಂಥ ವೀರಶೈವ ಸಂಘಟನೆಗಳಿಗಾಗಲಿ ನಾನು ಪ್ರಶ್ನೆ ಮಾಡ್ತೇನೆ. ನಾನು ಒಬ್ಬ ಪ್ರತಿಷ್ಠಿತ ಮಠದವನೇ, ನಂದು ಪಾಳ ಮಠ ಅಂತ ತಿಳ್ಕೊಂಡು ಕಲಬುರಗಿ ಜಿಲ್ಲೆಯೊಳಗೆ ಹೆಸರಾಗಿರ್ತಕ್ಕಂಥದ್ದು. ಅಂಥ ಮಠದ ಜಮೀನನ್ನ ನೀವೇನು ವೀರಶೈವ ಮುಖಂಡರು ದೊಡ್ಡ ಪ್ರತಿಷ್ಠಿತ ಮನಿತನ ಅಂತ ತಿಳ್ಕೊಂಡು ಹೋರಾಟ ಮಾಡ್ತಿದ್ರಲ್ಲ ಅಪ್ಪುಗೌಡ ಪಾಟೀಲ್ ಪರವಾಗಿ, ಅವರೇ ನಮ್ಮ ಮಠದ ಜಮೀನ 46 ಎಕರೆ ಜಮೀನನ್ನ ನುಂಗಿ ಹಾಕಿದ್ರು. 2017 ಒಳಗ ನಮ್ಮ ಹೆಸರಲ್ಲಿ ಇರ್ತಕ್ಕಂಥ ಜಮೀನನ್ನ ನನ್ನ ಹೆಸರು ಕಿತ್ತಿಸಿ ಬೇನಾಮಿ ಮ್ಯಾಗ ಬೇರೆ ಹೆಸರಲ್ಲಿ ಮಾಡಿಕೊಂಡು ಆ ಜಮೀನನ್ನ ಈಗ ಮತ್ತೊಬ್ರಿಗೆ ಪರಭಾರೆ ಮಾಡಿದ್ದಾರೆ. ಬಹುತೇಕ ಇಂಥ ಪ್ರತಿಷ್ಠಿತ ಮನಿತನದವರು ಮಾಡುವಂತ ಇದು ವ್ಯವಹಾರ ಏನು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡುವಂತ ದಿನಗಾಲಗಳು ಬಂದಿವೆ. ಅಂಥ ನಿಟ್ಟಿನೊಳಗ ಇವತ್ತ ಅದು ಕೋರ್ಟಿನೊಳಗ ಕೇಸ್ ಇದ್ರು ಕೂಡ ಆ 2 ಸರ್ವೆ ನಂಬರ್ 22, 23 ಸರ್ವೆ ನಂಬರ್ 46 ಎಕರೆ ಜಮೀನು ಒಟ್ಟು ದೊಡ್ಡ ಕಿಮ್ಮತ್ತಿನ ಆಸ್ತಿ, ಏರ್ಪೋರ್ಟ್ ಒಂದೇ ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಆಸ್ತಿ. ಆ ಆಸ್ತಿ ಮೇಲೆ ಅಪ್ಪುಗೌಡರು ಕಣ್ಣು ಬಿದ್ದು ಆ ಜಮೀನನ್ನು ಹೇಗಾದ್ರೂ ಮಾಡಿ ನುಂಗಬೇಕನ್ನುವಂತ ಆಶೆಯಿಂದ ಅದನ್ನ ಬೇನಾಮಿತನ ಮಾಡಿಕೊಂಡು ಅದು ಬೇರೆಯವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಆ ದಾಖಲಾತಿಗಳನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ನಾವು ಕೇಸ್ ನಡೆಸುವಂತಹ ಸಂದರ್ಭದೊಳಗೆ ಅದು ಕೇಸ್ ನಡೆಯುತ್ತಿರುವಾಗಲೇನೆ 2017 ಪ್ರಾರಂಭ ಆಗಿರ್ತಕ್ಕಂಥ ಕೇಸು ಇನ್ನು ಕೇಸ್ನಲ್ಲೇ ಇದೆ. ಈಗ 2 ವರ್ಷಗಳ ಹಿಂದೆ ಆ ದಾಖಲೆಗಳನ್ನ ಇನ್ನೊಬ್ಬರಿಗೆ ಚೇಂಜ್ ಮಾಡಿದ್ದಾರೆ. ಅವರು ಬಹಳ ದೊಡ್ಡ ಉದ್ದಿಮೆದಾರರು, ಈ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಾಗಿರ್ತಕ್ಕಂಥ ಮಾರ್ವಾಡಿಯ ಸಂಪತ್ ಕುಮಾರ್ ಗಿಲ್ಡಾ ಅನ್ನುವಂಥವ್ರು. ಆ ಜಮೀನನ್ನ ಒಂದು ಸಂಗೀತಾ ಗಿಲ್ಡಾ ಅಂತ ತಿಳ್ಕೊಂಡು, ಒಂದು ಸಂಪತ್ ಕುಮಾರ್ ಗಿಲ್ಡಾ ಅಂತ ತಿಳ್ಕೊಂಡು ಇಬ್ರು ಗಂಡ ಹೆಂಡತಿ ಒಂದೊಂದು ಸರ್ವೆ ನಂಬರ್ ಅನ್ನು ಮಾಡ್ಕೊಂಡಿದ್ದಾರೆ. ಬಹುತೇಕ ಸಂಪತ್ ಕುಮಾರ್ ಗಿಲ್ಡಾ ಅವರಿಗೆ ಆ ಜಮೀನನ್ನ ಟ್ರಾನ್ಸ್ಫರ್ ಮಾಡಿದ ಉದ್ದೇಶ ಅಂತ ತಿಳ್ಕೊಂಡು ಕೇಳಿದ್ರೆ, ಈ ಜಮೀನನ್ನ ನಿನ್ನ ಹೆಸರಲ್ಲಿ ಇರ್ಲಿ,
ಮುಂದೆ ಒಂದಾನೊಂದು ಕಾಲಕ್ಕೆ ನಾವು ಇಬ್ರು ಇದನ್ನ ಹಂಚಿಕೊಳ್ಳೋಣ ಅನ್ನುವಂತ ಭಾವದಿಂದ ಮಾನ್ಯರಾಗಿರುವಂತಹ ದತ್ತಾತ್ರೇಯ ಪಾಟೀಲ್ ರೇವೂರವರು ಇದು ಒಂದು ಬಹುತೇಕ ಬಹಳ ಸುಮಾರು ಕೆಲಸ ಅಂತ ನಮ್ಗೆ ಅನಿಸ್ತದೆ. ಅವರು ಒಂದು ದೊಡ್ಡ ಮನಿತನದವರು, ವೀರಶೈವ ಸಮಾಜದವರು, ವೀರಶೈವ ಮುಖಂಡರು, ಮಠ ಮಾನ್ಯಗಳ ಸ್ವಾಮಿಗಳ ಬಗ್ಗೆ ಗೌರವ ಉಳ್ಳಂತವ್ರು ಬಹುತೇಕ ಈ ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಅಸಹ್ಯ ಅನಿಸ್ತದೆ. ಈಗಲೂ ಕೂಡ ಏನು ಕಾಲ ಮಿಂಚಿಲ್ಲ. ದತ್ತಾತ್ರೇಯ ಪಾಟೀಲ್ ರೇವೂರವರ ಮನೆತನಕ್ಕೆ ಇದೊಂದು ಕಳಂಕ ಉಳ್ಕೋಬಾರ್ದಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಬಹುತೇಕ ಮಠದ ಆಸ್ತಿ ಮಠಕ್ಕೆ ಬಿಟ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಅವರಷ್ಟು ದೊಡ್ಡವರು ನಮ್ ಜಿಲ್ಲೆಯೊಳಗೆ ಯಾರು ಇಲ್ಲ ಅನ್ನುವಂತ ಮಾತನ್ನ ಹೇಳಕ್ ಬಯಸ್ತೇನೆ. ಬಹುತೇಕ ಈ ದತ್ತಾತ್ರೇಯ ಪಾಟೀಲ್ ಪರವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಮಠಾಧೀಶರು, ನಾನು 2017 ಈ ಆಸ್ತಿಯನ್ನ ಪರಾಭರಿ ಆಗಿರ್ತಕ್ಕಂತಹ ಸಂದರ್ಭದೊಳಗೆ ನಾನು ಬಹಳ ಮಂದಿ ಮಠಾಧೀಶರು ಕರೆದೆ. ಒಂದು ಪತ್ರಿಕಾಗೋಷ್ಠಿ ಮಾಡೋದ ಬರ್ರಿ ಅಂತಂದಾಗ ಅವಾಗ ಅದು ನಿಮ್ ಮಠದ ಆಸ್ತಿ ಬುದ್ಧಿ ನೀವೇ ಮಾಡ್ಕೋಬೇಕಾಗ್ತದೆ, ನಾವು ಬರಕ್ ಬರಲ್ಲ, ಅಪ್ಪುಗೌಡ್ರನ್ನ ಮ್ಯಾಚ್ ಸೀಟ್ ತಿಳ್ಕೊತಾರ ಅಂತ ಹೇಳಿದ್ರು. ಇವತ್ತು ನೀವು ವೀರಶೈವ ಪರವಾಗಿ, ವೀರಶೈವ ದೊಡ್ಡ ಮನಿತನದವರು, ಪ್ರತಿಷ್ಠಿತ ಮನಿತನದವರು ಅಂತ ತಿಳ್ಕೊಂಡು ಅವ್ರ ಪರವಾಗಿ ನಿಂತೀರ ಅಂತ ತಿಳ್ಕೊಂಡು ಕೇಳಿದ್ರೆ ಬಹುತೇಕ ಅವ್ರ ಋಣವನ್ನು ಮುಡ್ಸಕ್ ನೀವು ಈ ಕೆಲಸ ಮಾಡಕತ್ತೀರಿ ಅನ್ನುವಂತ ಭಾಸ ನನಗಾಗ್ತಾ ಇದೆ. ಆ ನಿಟ್ಟಿನೊಳಗ ಇವತ್ತು ಕಲಬುರಗಿಯಲ್ಲಿ ಇರ್ತಕ್ಕಂಥ ವೀರಶೈವ ಮಹಾಸಭಾದವರಿಗಾಗ್ಲಿ, ವೀರಶೈವ ಸಂಘಟನೆಗಳಿಗಾಗ್ಲಿ ನಾನು ಒಂದು ಮನವಿ ಮಾಡ್ಕೊಳ್ಳೋದು, ವಿನಂತಿ ಮಾಡ್ಕೊಳ್ಳೋದು ಏನೋ ತಿಳ್ಕೊಂಡು ಕೇಳಿದ್ರೆ, ನೀವು ವೀರಶೈವ ಅಂತಂದು ಕೂಡಲಿನೇ ಎಲ್ಲರ ಮೇಲೆ ಒಂದೇ ಭಾವ ನೀಡ್ಬೇಕು. ಇವತ್ತು ಅಪ್ಪುಗೌಡ್ರ ಮ್ಯಾಗ ಯಾವ ಭಕ್ತಿ ಭಾವ ಇಟ್ಟಿರೋ ಅದೇ ಭಕ್ತಿ ಭಾವವನ್ನ ನಮ್ಮ ಮಠದ ಮೇಲೆ ಇಡ್ರಿ, ನಮ್ಮ ಮೇಲೇನು ಇಡ್ರಿ ಅನ್ನುವಂತ ಮಾತನ್ನು ಹೇಳಿಕ್ ಬಯಸ್ತೇನೆ. ಯಾಕಂತಂದ್ರೆ ಇದು ವೀರಶೈವ ಬಿಟ್ಟು ಹೊರತಾಗಿರ್ತಕ್ಕಂಥ ಪಾಳ ಮಠ ಅಲ್ಲ, ಇದನ್ನೂ ವೀರಶೈವರ ಮಠನೇ, ಇದನ್ನೂ ನಿಮ್ಮ ಮಠನೇ. ನಿಮ್ಮ ಮಠದ ಆಸ್ತಿ 46 ಎಕರೆ ಜಮೀನು ಹಾಳಾಗಿ ಹೋಗ್ತದೆ, ಇನ್ನೊಬ್ಬರ ಪಾಲ್ ಆಗ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ ವೀರಶೈವ ಧರ್ಮಾಭಿಮಾನಿಗಳು ನೀವೆಲ್ಲರೂ ಮುಂದಾಳತ್ವ ವಹಿಸಿ ಮಠದ ಜಮೀನು ಮಠಕ್ಕೆ ಕೊಡಿಸ್ಬೇಕಂತ ತಿಳ್ಕೊಂಡು ನಿಮ್ಮೆಲ್ಲರಲ್ಲಿ ಒತ್ತಾಯ ಮಾಡ್ತೇನೆ. ಆ ನಿಟ್ಟಿನೊಳಗ ಇವತ್ತು ವೀರಶೈವ ಧರ್ಮಾಭಿಮಾನಿಗಳು ಈ ಕೆಲಸಕ್ಕೆ ತಾವೆಲ್ಲ ತೊಡಗಬೇಕಂತ ತಿಳ್ಕೊಂಡು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ.